ಹೋಗಿ ನಾವು ಈಗ ಬೆಂಗಳೂರಿಗೆ ಹೋಗಿ ಬಂದು ರೀ ಇನ್ನು ಮುಂದೆ ಯಾವ ರೀತಿಯಲ್ಲಿ ಕಲ್ತು ಬಂದಿರ್ತೀನಿ ಯಾವ ರೀತಿ ನಾವು ಬಿಸ್ನೆಸ್ ಮಾಡಬೇಕು ನಾವು ಕಲ್ತು ರೀ ನಾವೇನು 100% ರೀ ಫುಲ್ ಟೈಮಾಗಿ ನಾವು ಕೆಲಸ ಮಾಡ್ತೀವಿ ಯಾಕಂದರೆ ವಿಷನ್ ಕ್ಲಿಯರ್ ಆಯ್ತು ನಮಗೂ ಕೂಡ ಇನ್ನು ಬರ್ತಕ್ಕಂಥ ದಿನಗಳಿಗೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಚ್ಚಾಗ್ಬೋದು ನಮ್ಮ ಕರ್ನಾಟಕದಾಗ ಯಾಕಂದ್ರೆ ನಮಗೂ ಕೂಡ ಡೌಟ್ ನಾವು ಇತಿಹಾಸ ಹೆಸರು ರಚನೆ ಮಾಡ್ಬೇಕೈತೆ ನಮ್ಮ ಫ್ಯೂಚರ್ ಕೊಟ್ಟ ಇದನ್ನು ಮಾಡಬೇಕು ರೀ ಥ್ಯಾಂಕ್ ಯು ಮೇಡಮ್ ಶಿಲ್ಪಾ ಮುಗುಳಿ ನಾನು ಶಿಕ್ಷಣ ಪ್ರಾರಂಭಿಕ ಸಂಸ್ಥೆಯಲ್ಲಿ ಒಂದು ಅಡ್ವೈಸರಿ ಕಾರ್ಯನಿರ್ವಹಿಸಿದ್ದೀನಿ ನೋಡಿ ಇವತ್ತಿನ ದಿನ ನಮ್ಮ ಜೀವನದಾಗ ತುಂಬ ಮಹತ್ವಪೂರ್ಣವಾಗಿದೆ ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದ್ರೆ ಒಂದು ಸಂತೋಷ್ ಗಾಯಕ್ವಾಡ್ ಗುರೂಜಿ ಅವರ ಮಾರ್ಗದರ್ಶನದಿಂದ ನಾವು ಬಿಫೋರ್ ಬೆಂಗಳೂರಿಗೆ ಹೋಗುವಂಥ ಮುಂಚೆ ನಮ್ಮ ಮನಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರೆ ಓನ್ಲಿ ಒಂದು ಟ್ರೈನಿಂಗ್ ಅಟೆಂಡ್ ಆಗಿ ಬರ್ಬೋದೇನೋ ಅಂತ ಇಷ್ಟ ನಾವು ತಿಳ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗೋಣ ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕಂತ ಒಂದು ಗೊತ್ತಿನ ವೃತ್ತಿ ಜೊತೆಗೆ ನಾವು ಒಂದು ಪಾರ್ಟ್ ಟೈಮ್ ಎಲ್ಲ ಫುಲ್ ಟೈಮಾಗಿ ಕೆಲಸ ಮಾಡ್ಬೋದಿಲ್ಲ ಯಾಕಪ್ಪ ಅಂತಂದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಅನ್ನೋದು ಒಂದು ಸಮುದ್ರ ಇದ್ದಂಗೆ ಅದ್ರಾಗ ನಾವು ಈ ಟೈಪಿನ ಒಂದು ಅಕ್ಷರ ನಾವು ಕಲ್ತಿಲ್ಲ ಇನ್ನು ಕಲಿತು ನಾವು ನಮ್ಮ ಟೀಮಿಗೆ ಕಲಿಸ್ಬೇಕಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಆಗ್ತದೆ ಅದೇ ರೀತಿ ನಾವು ಕಲಿಯೋದು ಹಂಗೆ ನಮ್ಮ ಟೀಮಿಗೆ ಕಲಿಸ್ತೀವಿ ನನ್ನ ಹೆಸರು ಕೊಟ್ಟಾರಂತ್ರಿ ಊರು ನಾಗರಾಳ್ರಿ ನಿನ್ನೆ ಶರತ್ ಸರ್ ಹೇಳಿದ್ದೆಲ್ಲ ನಮ್ಗೆ ಕೈಯಾಗ ಬತ್ರಿ ಇನ್ನು ಮುಂದೆ ಚಲಾವಣೆ ಮಾಡಿ ನಮ್ಮ ಮೊಮ್ಮಕ್ಕಳಿಗೆ ನಮ್ಮ ಸಿಸ್ಟರಿಗೆ ಎಲ್ಲರಿಗೂ ನಾವು ತಿಳಿಸಿ ಹೇಳ್ಕೊಂಡು ಕೆಲಸ ತಿಳಿಸ್ಕೊಂಡು ಸರಿಯಾಗಿ ಮಾಡ್ತೀನಿ ರೀ ಎಲ್ಲರಿಗೂ ನಾನು ಶಿಕ್ಷಣ ಸಂಸ್ಥೆಯಲ್ಲಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ನನಗೆ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋದು ತಲೆಯಾಗ ಇದ್ದೇ ಇರಲಿಲ್ಲ ನಿನ್ನೆ 23 ಡಿಸೆಂಬರ್ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಡೇ ಅನ್ನೋದು ಸದಾ ನಮ್ಗೆ ಗೊತ್ತಿರಲಿಲ್ಲ ಮುಂಜಾನೆ ಇದು ಒಳ್ಳೆ ಸೋನಾಕ್ಷಿ ಮೇಡಮ್ಮ ಆಮೇಲೆ ಮಾಯಾ ಮೇಡಮ್ ಕೇಳಿದ್ದಕ್ಕೆ ನಾವು ಬಂದಿದ್ದು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದೆ ನನಗೇನು ಅಂತಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಂಗೆ ಬೆಳಿತೈತಿ ಏನು ಬೆಳಿತೈತಿ ಅದರಿಂದ ನಮ್ಗೆ ಏನು ಉಪಯೋಗ ಐತಿ ಮತ್ತು ಇದಕ್ಕೆ ನಾವು ಜಾಯ್ನ್ ಆಗಬೇಕಾದ್ರೆ ಶಿಕ್ಷಣ ಇರಬೇಕು ಒಂದು ಆಮೇಲೆ ಮುಂದೆ ವ್ಯವಹಾರ ಅದೇ ಜ್ಞಾನ ಇರಬೇಕು ಒಂದು ಆಮೇಲೆ ಜನರು ನಾವು ಹೆಂಗೆ ಬೆರಿಬೇಕು ಅನ್ನೋದು ಒಂದು ಇದನ್ನೆಲ್ಲದರಿಂದ ಕಲಿಸ್ಕೊಟ್ಟಾರೆ ನೀವು ಹೋದಲ್ಲಿ ನಾವು ತಿಳ್ಕೊಬೇಕಾದ್ರೆ ಇದನ್ನು ನಾವು ಮುಂದೆ ಓಡಿಸ್ಕೊಂಡು ಹೋಗೋದಷ್ಟು ನಮ್ಮ ಕೆಲಸ ಥ್ಯಾಂಕ್ ಯು ಬಡವರು ಇದ್ದಂಥವ್ರನ್ನ ಶ್ರೀಮಂತ ಮಾಡುವಂಥ ಸೌರನ ಅವಕಾಶ ಕೊಟ್ಟಿರ್ತೀವಿ ಮತ್ತು ಹೋಗಿ ಬಂದಿದ್ದಕ್ಕೆ ನಾವು ವಿಶೇಷವಾಗಿ ರಿಜನ್ ಒಳ್ಳೆಯ ಅವಕಾಶ ಸಿಕ್ತು ವಿಶೇಷವಾಗಿ ರಿಜನ್ ಸಿಕ್ತು ಅಲ್ಲಿ ಸರ್ಟಿಫಿಕೇಟ್ ಒಂದು ಸಿಕ್ತು ನಮ್ಗೆ ಯಾಕಂದ್ರೆ ಬೆಂಗಳೂರಾಗ ಅದೊಂದು ನಮ್ಮ ಖುಷಿ ಆಯಿತು ಮತ್ತು ಇಂಡಿಯನ್ ಆರ್ಮಿಗೆ ಸಂತೋಷ ಗಾಯಕ್ವಾಡ್ ಸರ್ ಅವರು ನಮಗೆ ಒಂದು ಕಾಲ್ ಮಾಡಿದ್ದಕ್ಕೆ ನಮಗೆ ರಿಜನ್ ಅಲ್ಲಿ ಹೋಗಿ ಬರೋಣ ಎಲ್ಲ ಡೀಟೇಲ್ ನಮಗೆ ಮೈಂಡ್ ಒಳಗೆ ಪ್ಲೇಸ್ ಆಗ್ತದೆ. ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಲೀಲಾವತಿ ಭೀಮಾಪುರಪ್ಪ ಗೋಲ್ವಾಡ್ ನಾನು ಶಿಕ್ಷಕ ಸಂಸ್ಥೆಯಲ್ಲಿ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಿದ್ದೀನಿ ನಾವು ಬೆಂಗಳೂರಿಗೆ ಡೆಲ್ಲಿಗೆ ಹೋಗಿ ಬಂದ್ಮೇಲೆ ನನ್ನ ಮೈಂಡ್ ಸೆಟ್ ಆಗೈತೆ ರೀ ಯಾಕಂದ್ರೆ ಅಲ್ಲಿ ನಮಗೆ ಶರತ್ ಸರ್ ಅವರು ಎಷ್ಟು ನಾವು ಇದ್ರೊಳಗೆ ಒಗ್ಗಟ್ಟಿನಲ್ಲೇ ಕೆಲಸ ಮಾಡ್ತೀವೋ ಅಷ್ಟು ನಮಗೆ ಲಾಭ ಐತಂತ ತುಂಬ ಚೆನ್ನಾಗಿ ತಿಳಿಸ್ಕೊಂಡು ಅದೇ ರೀತಿಯಲ್ಲಿ ನಾವು ಇನ್ನು ಮುಂದೆ ಯಾವುದೇ ನೆಗೆಟಿವ್ ತಲೆಯೊಳಗೆ ತಗೊಳ್ದ ಎಲ್ಲ ಪಾಸಿಟಿವ್ ಒಳಗೆ ಯಾರು ಏನೋ ಅಂದ್ರೂ ಯಾರಿಗೂ ಭಯ ಪಡಲ್ದೆ ನಾವು ಕಡೆ ಲೀಗಲಿ ಸರ್ಟಿಫಿಕೇಟ್ ಐತಿ ಯಾರಿಗೂ ಅನ್ಸಲ್ದೆ ನಾವು ಕೆಲಸ ಮಾಡ್ತೀವಿ. ಅಡ್ವೈಸರಿಗೆ ಕಾರ್ಯನಿರ್ವಹಿಸ್ತೀವಿ ಈಗಿನ ದಿನ ಯಾವುದೋ ಒಂದು ಟ್ರೈನಿಂಗ್ ಅಂತೇಳಿ ಮನೆ ಬೆಂಗಳೂರಿಗೆ ಹೋಗಿದ್ದೀವಿ ಆದರೆ ಅದು ಟ್ರೈನಿಂಗ್ ಅನ್ನೋ ಒಂದು ಮಹಾ ಟ್ರೈನಿಂಗ್ ಅಂತ ಹೇಳ್ಬೋದು. ಹಾಗೆ ನೆಟ್ವರ್ಕ್ ಈ ಥರ ಇತ್ತು ಅದು ಅಷ್ಟಾಗಿ ಗೊತ್ತಿತ್ತು ರೀ ಆದ್ರೆ ಅದನ್ನ ಯಾವ ಥರ ಮಾಡಬೇಕು ಯಾವ ಥರ ಫೀಡಿಂಗ್ ಹೋಗಬೇಕು ಯಾವ ಥರ ಹೇಳಬೇಕು ಅಂತ ನಮಗೇನೂ ಗೊತ್ತಿದ್ದಿದ್ದಿಲ್ಲ ರೀ ಅದು ನಿಂಗೆ ಬೆಂಗಳೂರಲ್ಲಿ ಅದನ್ನ ಎಲ್ಲ ಅದ್ರ ಬಗ್ಗೆ ಎಲ್ಲ ತುಂಬ ಶರತ್ ಸರ್ ತುಂಬ ಅದ್ಭುತವಾಗಿ ಹೇಗೆ ಯಾವ ಥರ ನಾವು ನುಗ್ಗಬೇಕು ಯಾವ ಥರ ಅನ್ನೋದನ್ನು ಎಲ್ಲ ಅರ್ಥ ಆಗೋಂಗೆ ಹೇಳಿದರು. ಹಾಗೆ ಅದು ನೆಟ್ವರ್ಕ್ ಡೇ ಅಂತ ಇದ್ದಿದ್ದಿಲ್ಲ ಅದು ಗೌರ್ಮೆಂಟ್ ಪರ್ಮಿಷನ್ ಒಂದು ಲಾಯರ್ ಪರ್ಮಿಷನ್ ತೊಗೊಂಡ್ರೆ ಒಂದು ಡೇ ಅದು ರೈತರ ದಿನಾಚರಣೆ ದಿನ ಇದು ನೆಟ್ವರ್ಕ್ ದಿನಾಚರಣೆ ಇಟ್ಟರೆ ಅದು ತುಂಬ ಖುಷಿ ಆಯ್ತು ರೀ. ಹಾಗೆ ಮತ್ತು ಕನ್ನಡದಾಗ ಎಲ್ಲ ಥರ ಕನ್ನಡದಲ್ಲಿ ತರಬೇತಿ ಕೊಟ್ಟರು ಕನ್ನಡದಾಗ ರೀ ಆದರೆ ಇದುವರೆಗೆ ಯಾವ ತರಬೇತಿ ಕನ್ನಡದಾಗ ಇಲ್ಲ ರೀ ಎಲ್ಲ ಬರೀ ನಮ್ಮ ಇಂಗ್ಲೀಷು ಕನ್ನಡದಾಗ ತರಬೇತಿ ಹೋಗಿ ಯಾವ ಥರ ಕೆಲಸ ಮಾಡಬೇಕು ಹೋಗಿ ಗುರಿ ಮುಟ್ಟಬೇಕು ಅಂತೇಳಿ ಇದು ಹೋಗಿ ಕೆಲಸ ಪ್ರಾರಂಭ ಮಾಡ್ತೀವಿ ಮಾಡಬೇಕನ್ನೋದು ತುಂಬ ಉತ್ಸಾಹ ಬಂದೈತೆ ರೀ ಹೋಗಿ ಕೆಲಸ ಚಾಲು ಹ್ಯಾಂಗೆ ಮಾಡ್ಬೇಕು ಅನ್ನೋದು ಎಲ್ಲ ತಿಳಿಸ್ಕೊಟ್ಟಾರೆ ಅದೇ ಥರ ಮಾಡ್ತೀವಿ.